ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹಾರಮದನ್. ವೆಲ್ಕಮ್ ಟು ಮೈ ಚಾನಲ್. ಒಂದು ತುಂಬ ಖುಷಿ ವಿಷಯ. ಯಾಕಂತಂದರೆ 100 ಗುಡ್ ಫೀಡ್ಬ್ಯಾಕ್ ಬಂದು 10 ಬ್ಯಾಡ್ ಫೀಡ್ಬ್ಯಾಕ್ ಬಂದರೂ ಕೂಡ ಅದು ತಲೆ ಕೆಡಿಸ್ಕೊಳ್ಳೋವಂಥ ವಿಷಯ ಅಲ್ಲ. ಯಾಕಂದರೆ ನಾನು ಮಾಡ್ತಿರೋದು 100% ನನಗೆ ಹೋಪ್ ಇದೆ ಅನ್ನೋ ಒಂದು ಇದರಲ್ಲೇ ನಾನು ಕೂಡ ಮುಂದುವರಿತಾ ಇದ್ದೇನೆ. ಯಾಕಂದರೆ ಜನ ಒಂದೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಕೇಳ್ತಾ ಇದ್ದಾರೆ. ನನ್ನ ಕೈಲಾಗಿದ್ದು ಖಂಡಿತ ನಾನು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನನಗೆ ಗೊತ್ತಿರೋ ವಿಷಯನ ಆಲ್ಮೋಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಅದಕ್ಕೋಸ್ಕರನೇ ನನ್ನ ಚಾನಲ್ ಇರೋದು. ನಾನು ಯಾವುದೇ ವಿಷಯಕ್ಕೂ ಕೋಪ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋ ಇದಂತೂ ಇಲ್ಲ. ಆದರೆ ನಂದೊಂದು ರಿಕ್ವೆಸ್ಟ್ ಏನಂತ ಅಂದರೆ, ಸ್ವಲ್ಪ ಕಾಲ್ಸನ್ನು ನನಗೆ ನೈಟು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ನನಗೂ ಡೇನಲ್ಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿರುತ್ತೆ. ಅದರಿಂದ ನೈಟು ಸ್ವಲ್ಪ 6 ಗಂಟೆ 7 ಗಂಟೆ ಮೇಲೆ ಸ್ವಲ್ಪ ಅವಾಯ್ಡ್ ಮಾಡಿ ಕಾಲ್ಸ್ ಮಾಡೋದು. ಡೇನಲ್ಲಿ ನೀವು ಯಾವಾಗಾದರೂ ಕಾಲ್ ಮಾಡಿ, ನಾನು ರಿಸೀವ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇರಲಿ. ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಷಯದಲ್ಲಿ ನಾವು ವಿಡಿಯೋಗೆ ಹೋಗೋಣ. ಯಾಕಂತಂದರೆ ಇವತ್ತು ಜನಗಳಿಗೆ ಒಂದು ಸಮಸ್ಯೆ ಅನ್ನೋದು ಹೆಂಗೆ ಸೃಷ್ಟಿ ಆಗ್ತಾ ಇದೆ ಅಂತಂದರೆ, ಅದು ಹೇಳಲಿಕ್ಕೂ ಆಗ್ತಾಯಿಲ್ಲ. 100 ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ. ಈ ಜನಗ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಕಂಗಾಲಾಗಿ ಕೂತಿದ್ದಾರೆ. ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡಬೇಕಾ, ನಮ್ಗೆ ಅವಶ್ಯಕತೆ ಇದೆಯಾ ಅನ್ನೋ ಒಂದು ರೇಂಜ್ಗೆ ಆಗೋಗ್ಬಿಟ್ಟಿದ್ದಾರೆ. ಯಾಕಂದರೆ ಒಂದಲ್ಲ ಎರಡಲ್ಲ ಸುತ್ತಾ ಸಮಸ್ಯೆ ಹಂಗಾಗೋಗಿ ಕೂತಿದೆ. ಈ ಕಡೆ ನೋಡಿದ್ರೆ ಪೆರಿಫರಲ್ ರಿಂಗ್ ರೋಡ್ ಅಂತಾರೆ, ಈ ಕಡೆ ನೋಡಿದ್ರೆ BDA ಅಂತಾರೆ, ಈ ಕಡೆ ನೋಡಿದ್ರೆ ಡೆಮಾಲಿಷನ್ ಅಂತಾರೆ. ಯಾವ ಪ್ರಾಪರ್ಟಿ ಕೊಂಡ್ಕೋಬೇಕು, ನಮ್ಗೆ ಯಾವ ಪ್ರಾಪರ್ಟಿ ಸೇಫ್ ಇರುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ತುಂಬ ಜನ ಇದ್ದಾರೆ. ಇವತ್ತು ಇನ್ನೂ ಒಂದು ಶಾಖನ್ನು ಕೂಡ ಕೊಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ ಅಂಡರಲ್ಲಿರುವಂತಹ BBMP. ಯಾಕಿಷ್ಟು ಮುಂದುವರೆದಿದ್ದಾರೆ ಅಂತಂದರೆ, ಅದಕ್ಕೆ ರೀಸನ್ ಏನೂ ಇಲ್ಲ. ಒಂದೇನೇ ಅವ್ರಿಗೆ ಬೇಕಾಗಿರೋದು ಫಂಡು. ನಮ್ಮ ಸರ್ಕಾರಕ್ಕೆ ಬೇಕಾಗಿರೋದು ಫಂಡ್ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅವರಿಗೆ. ಇವಾಗ ಅವರಿಗೆ ಫಂಡ್ ಬೇಕಷ್ಟೇನೆ. ಆ ಫಂಡನ್ನು ಕಲೆಕ್ಟ್ ಮಾಡೋದಕ್ಕೆ 100 ದಾರಿನ ಹುಡುಕ್ತಾ ಇದ್ದಾರೆ. ಇಷ್ಟು ವರ್ಷ ಎಲ್ಲೋಗಿತ್ತು ಇವರು ಇದೆಲ್ಲನೂ? BJP ಸರ್ಕಾರ ಬಂತು, JDS ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು. ಆದರೂ ಕೂಡ ಯಾವ ಸರ್ಕಾರನೂ ಇಷ್ಟೊಂದು ಸ್ಟ್ರಿಕ್ಟಾಗಿ ಇದು ಮಾಡಿರಲಿಲ್ಲ. ಇವತ್ತು ಹೆಂಗಾಗಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ನಮ್ಮ BBMP ಲಿಮಿಟಲ್ಲಿ ಏನೇನು ಪ್ರಾಪರ್ಟಿಗಳದ್ದು ಪೆಂಡಿಂಗ್ ಇತ್ತು, ಆ ಪ್ರಾಪರ್ಟಿ ಟ್ಯಾಕ್ಸನ್ನೆಲ್ಲನೂ ವಿತ್ ಪೆನಾಲ್ಟಿ ಸಮೇತ ಇವಾಗ ವಸೂಲಿ ಮಾಡಲಿಕ್ಕೆ ಮುಂದಾಗಿದೆ. ವಿತ್ ಪೆನಾಲ್ಟಿ ಸಮೇತ ವಸೂಲಿ ಮಾಡೋಕ್ಕೆ ಮುಂದಾಗಿರೋದು ಒಂದು ಕಡೆಗಾದರೆ, ಇಷ್ಟು ದಿನ ಬರೀ BBMPಯಲ್ಲಿದ್ದು ಇವಾಗ ಥ್ರೋಟ್ ಕರ್ನಾಟಕ, ನಿಮಗೆ ಕರ್ನಾಟಕ ಪೂರ್ತಿನೂ ರಾಜ್ಯದಾದ್ಯಂತ ಯಾವ ಪ್ರಾಪರ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಿರಲ್ಲ, ಎಷ್ಟು ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದೀರಾ ಅದನ್ನು ನೋಡಿ ಈಗಲೇ ನೀವು ಎಚ್ಚರಿಸ್ಕೊಳ್ಳಿ. ಯಾಕಂತಂದರೆ ಈ ನಮ್ಮ ಗೌರ್ನಮೆಂಟ್ ಸರ್ಕಾರ ಹೊಸ ನಿಯಮಗಳನ್ನ ಯಾವಾಗ ತರ್ತಾ ಇದೆ ಅಂತಂದರೆ, ಇವರಿಗೆ ಈ ಫ್ರೀ ಫೆಸಿಲಿಟಿ ಅಂತ ಯಾವಾಗ ಕೊಟ್ಟರೋ, ಈ 5 ಭಾಗ್ಯಗಳನ್ನ ಕೊಟ್ಟರಲ್ವಾ, ಈ 5 ಭಾಗ್ಯ ಕೊಟ್ಟಿದ್ದೇನೆ ನಮ್ಮ ದುರ್ಭಾಗ್ಯ ಆಗೋಯ್ತು. ಆ ಫ್ರೀನ ಅನುಭವಿಸ್ತಿರೋದು ಯಾರೋ, ಇವ್ರು ಕೊಟ್ಟಿರೋ ಪುಕ್ಷಟೆ ಭಾಗ್ಯಗಳನ್ನ ಅನುಭವಿಸ್ತಿರೋರು ಯಾರೋ. ಬಟ್ ಇಡೀ ಕರ್ನಾಟಕದ ಜನತೆಯೆಲ್ಲನೂ ಇವ್ರು ಕೊಡ್ತಾ ಇರೋ ಕಷ್ಟನ ಅನುಭವಿಸ್ಬೇಕು. ಆ ಥರ ಆಗಿದೆ. ಇವತ್ತು ನೋಡಿ, ಇನ್ನೂ ಒಂದು ಅನೌನ್ಸ್ಮೆಂಟ್ ಆಗಿದೆ. ಇಷ್ಟು ದಿನ BBMP ಲಿಮಿಟಲ್ಲಿ ಯಾವ್ಯಾವ ಪ್ರಾಪರ್ಟಿಗೆ ನೀವು ಟ್ಯಾಕ್ಸನ್ನು ಪೆಂಡಿಂಗ್ ನಿಲ್ಲಿಸ್ಕೊಂಡಿದ್ರಿ, ಸುಮಾರು ವರ್ಷಗಳಿಂದ, ಅಂದರೆ ಲಾಂಗ್ ಬ್ಯಾಕಿಂದ ನಿಲ್ಲಿಸ್ಕೊಂಡಿದ್ರಿ, ಆ ಪ್ರಾಪರ್ಟಿಗಳಿಗೆ ಒಂದು ಶೋಕಾಸ್ ನೋಟಿಸ್ ಅಂತ ಕೊಟ್ಬಿಟ್ಟು, ಆ ಶೋಕಾಸ್ ನೋಟಿಸ್ ಇದಾಗಿ ಅವ್ರೇನಾದರೂ ರಿಪ್ಲೈ ಮಾಡಿಲ್ಲ ಅಂತ ಅಂದರೆ ಇಮ್ಮಿಡಿಯೇಟ್ ಆ ಪ್ರಾಪರ್ಟಿನ ಒಂದು ಆಕ್ಷನ್ಗೆ ಅಂತಂದೇಳ್ಬಿಟ್ಟು ಇದು ಮಾಡೋಣ ಅಂತಂದೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದೇ ಥರನೇ ಇವಾಗ
ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ರೆವಿನ್ಯೂ ಸಚಿವರು ಕೃಷ್ಣ ಬೈರೇಗೌಡ ಅವರು, ಇವರಿಗೆಲ್ಲನೂ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಇವರು ನಮ್ಮ ಪ್ರಿಯಾಂಕ ಖರ್ಗೆ ಅವರು, ಇಷ್ಟು ಜನನೂ ಸೇರಿ ಒಂದು ಮೀಟಿಂಗನ್ನು ಮಾಡಿ ನಮ್ಮ ಕರ್ನಾಟಕದ ಬರೀ ಬೆಂಗಳೂರು ಅಲ್ಲ ನೋಡಿ, ಇದು ಏನು ಮಾಡ್ತಾ ಇದ್ದಾರೆ ಅಂದರೆ ಟೈರ್ 2 ಸಿಟೀಸ್, ರಾಜ್ಯದ ಎಲ್ಲ ಪಟ್ಟಣಗಳು, ಸ್ಥಳೀಯ ಸಂಸ್ಥೆ ಪ್ರತಿಯೊಂದರಲ್ಲೂ ಇದೇ ಥರ ಮಾಡಬೇಕು. ಯಾರೆಲ್ಲ ಸುದೀರ್ಘಾವಧಿ ಅಂದರೆ ದೀರ್ಘಾವಧಿಯಿಂದ ಯಾರೆಲ್ಲ ಟ್ಯಾಕ್ಸನ್ನು ಕಟ್ಟಿಲ್ಲ ಅವರಿಗೆಲ್ಲರಿಗೂ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಬೇಕು. ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿಬಿಟ್ಟು ಆ ಪ್ರಾಪರ್ಟಿಯನ್ನು ನಾವು ಹರಾಜಿಗಿಡಬೇಕು. ಆ ಪ್ರಾಪರ್ಟಿಯನ್ನು ಹರಾಜಿಗಿಟ್ಬಿಟ್ಟು ನಮ್ಗೆ ಎಷ್ಟು ಬರುತ್ತೋ ಟ್ಯಾಕ್ಸ್ ಎಷ್ಟು ಪೆಂಡಿಂಗ್ ಇದೆ ಅಷ್ಟು ತೊಗೊಂಡು ಇನ್ನು ಉಳಿದ ಅಮೌಂಟನ್ನು ಪ್ರಾಪರ್ಟಿ ಓನರಿಗೆ ವಾಪಸ್ ಕೊಡೋದು. ಈ ಥರ ಪ್ಲ್ಯಾನನ್ನು ಮಾಡ್ಕೊಂಡಿದೆ ನಮ್ಮ ಕರ್ನಾಟಕ ಸರ್ಕಾರ. ಇವಾಗ ಇಷ್ಟೊಂದು ನೀಚ ಕೃತ್ಯಕ್ಕೆ ಯಾಕೆ ಇಳೀತು ನಮ್ಮ ಕರ್ನಾಟಕ ಸರ್ಕಾರ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಈ ಥರ ಹೋದರೆ ಮೊನ್ನೆ ಬೆಂಗಳೂರಲ್ಲಿ ಸುಮಾರು 608 ಪ್ರಾಪರ್ಟಿಗಳನ್ನ ಆಲ್ರೆಡಿ ಇವರು ಹರಾಜು ಮಾಡಾಯಿತು. ಇವಾಗ ಲಕ್ಷಾಂತರ ಪ್ರಾಪರ್ಟಿ ಇದೆ, ಲಕ್ಷಾಂತರ ಪ್ರಾಪರ್ಟೀಸು. ಆ ಲಕ್ಷಾಂತರ ಪ್ರಾಪರ್ಟಿನ ಕೂಡ ಇವರು ಇವಾಗ ಯಾವ್ಯಾವುದು ಎಲ್ಲ ಸರ್ವೆ ಮಾಡ್ತಿದ್ದಾರೆ, ಯಾವ್ಯಾವುದು ಪೆಂಡಿಂಗ್ ಇದೆ, ಆ ಪೆಂಡಿಂಗ್ ಇರುವಂಥ ಪ್ರಾಪರ್ಟಿಗಳಿಗೆಲ್ಲನೂ ಶೋಕಾಸ್ ನೋಟಿಸ್ ಕೊಟ್ಟುಬಿಟ್ಟು ಆ ಬಾಕಿ ವಸೂಲಿ ಮಾಡೋಣ ಅನ್ನೋ ಪ್ಲ್ಯಾನನ್ನು ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕೇ ಫ್ರೆಂಡ್ಸ್, ಇನ್ನೊಂದು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಅಂದರೆ, ಯಾರೆಲ್ಲ ಇನ್ನೂ ಖಾತಾ ಪಾಣಿ ಅವೆಲ್ಲ ಉಳಿಸ್ಕೊಂಡು ಮಾಡಿಸ್ಕೊಳ್ದೆ ಇನ್ನೊಂದು ಇವಾಗ ಈ ಖಾತನ್ನ ಎಲ್ಲೆಲ್ಲಿ ನಡೀತಾ ಇದೆ, ಒಂದು ನಗರಸಭೆ ಆಗ್ಬೋದು, ಪುರಸಭೆ ಆಗ್ಬೋದು, ಪಟ್ಟಣ ಪಂಚಾಯತ್ ಆಗ್ಬೋದು, ಎಲ್ಲ ಕಡೆಗೂ ಇವಾಗ ಅಭಿಯಾನಗಳು ನಡೀತಾ ಇದೆ. ಹಾಗೆಯೇ ನಮ್ಮ BBMP ಲಿಮಿಟಲ್ಲೂ ಕೂಡ ಅಭಿಯಾನ ನಡೀತಾ ಇದೆ. ಆ ಅಭಿಯಾನ ಎಲ್ಲೆಲ್ಲಿ ನಡೀತಿದೆ ಹೋಗ್ಬಿಟ್ಟು ಅದೇನಿದೆ ನಿಮ್ಮದು ಬಾಕಿ ಅಮೌಂಟನ್ನು ಕಂದಾಯನ್ನು ಕಟ್ಟಿ ನಿಮ್ಮ ಪ್ರಾಪರ್ಟಿಯನ್ನು ನೀವೇ ಉಳಿಸ್ಕೊಳ್ಳಿ. ಇಲ್ಲಾಂದರೆ ಇವ್ರು ಇಷ್ಟೆಲ್ಲ ಮುಂದುವರೆದಿರೋರು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಾಪರ್ಟಿಯನ್ನು ಉಳಿಯೋದಕ್ಕೆ ಬಿಡಲ್ಲ. ಖಂಡಿತ ಹರಾಜಿಗಿಡ್ತಾರೆ ಇವರು. ಯಾಕಂದರೆ ಇವರಿಗೆ ಬೇಕಾಗಿರೋದು ದುಡ್ಡು ಮಾತ್ರ, ಜನಗಳು ಚೆನ್ನಾಗಿರಬೇಕು ಅನ್ನೋದು ಒಂದೇ ಒಂದಿಲ್ಲ. ಯಾಕಂದರೆ ಬೇರೆ ಸ್ಟೇಟ್ಗಳೆಲ್ಲ ಯೋಗಕ್ಷೇಮನ ಇದು ಮಾಡ್ತಾರೆ. ಇವರು ಜನಗಳು ಹೆಂಗಿದ್ದಾರೆ, ಏನಿದ್ದಾರೆ, ಅವ್ರ ಕಷ್ಟಗಳೇನಿದೆ, ರೈತರು ಹೆಂಗಿದ್ದಾರೆ, ರೈತರ ಬಗ್ಗೆ ಯೋಚನೆ ಮಾಡೋಣ, ಮತ್ತು ಡೆವಲಪ್ಮೆಂಟ್ ಎಲ್ಲಾಗಬೇಕು ಆ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ಒಂದೇ ಒಂದು ಖಂಡಿತ ಇಲ್ಲ. ಇವರಿಗೇನಿದ್ರು ಕೂಡ ಎಷ್ಟು ವರ್ಷ ಇರ್ತೀವಿ ನಾವು, 3 ವರ್ಷ ಇರ್ತೀವೋ 5 ವರ್ಷ ಇರ್ತೀವೋ ಗೊತ್ತಿಲ್ಲ, ಆ 5 ವರ್ಷದಲ್ಲಿ ಪೂರ್ತಿ ಬಳಿದು ಬಾಚ್ಕೊಂಡು ಹೋಗಬೇಕು. ಅದೊಂದೇ ಇವರ ಟಾರ್ಗೆಟ್ ಇರೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇವರಿಗೆ. ನೋಡಿ, ಒಂದು ಕಿಂಚಿತ್ತು ಕೂಡ ಜನಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಮಿಡ್ಲ್ ಕ್ಲಾಸ್ ಅವ್ರು ಎಷ್ಟು ಸಫರಾಗಿ ಕೂತ್ಕೊಂಡವ್ರೆ. ಈ ಕನ್ಫ್ಯೂಸ್ ಮಾಡಿ ಇಟ್ಕೊಂಡು ಮೊದಲಿಗೆಲ್ಲನೂ ಅನಧಿಕೃತ ಸೈಟ್ಗಳಿಗೆ, ಅನಧಿಕೃತ ಪ್ರಾಪರ್ಟಿಗಳಿಗೆ ಎಲ್ಲನೂ ಖಾತಾ ಕೊಡ್ತೀವಿ ಅಂದರು, ಅದು ಕೊಡಲಿಕ್ಕಾಗಿಲ್ಲ. ಆಮೇಲೆ ನೋಡಿದ್ರೆ ಸರ್ಕ್ಯುಲರನ್ನು ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಅಂತ ಹೇಳ್ಕೊಂಡ್ರು, ಅಲ್ಲೂ ಕನ್ಫ್ಯೂಸ್ ಮಾಡಿಟ್ರು. ಮತ್ತು ಇಲ್ಲಿ ಪೆರಿಫರಲ್ ರಿಂಗ್ ರೋಡ್ ಅಂತಂದೇಳಿ ಇದು ಮಾಡಿದ್ರು, ಅದು 2005ಇಂದ ಇಲ್ಲಿವರೆಗೂ ಹೇಳ್ಕೊಂಡು ಬಂದು ಇವಾಗ ಏಕಾಏಕಿ ಡೆಮಾಲಿಷನ್ ಅಂತಂದು ಹೇಳ್ಬಿಟ್ಟು ಅವರಿಗೆ ನೋಟಿಸ್ ಕೊಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಇವರು ಏನು ಜನಗಳ ಜೊತೆ ಏನು ಈ ಥರ ಆಟ ಆಡ್ತಿದಾರ ನಮ್ಮ ಸ್ಟೇಟ್ ಗೌರ್ನಮೆಂಟು ಅಂತ ಹೇಳ್ಬಿಟ್ಟು. ಯಾಕಂದರೆ ಬೇರೆ ಸರ್ಕಾರ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ತುಘಲಕ್ ಸರ್ಕಾರ ಆಗ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ದುಡ್ಡು ಮಾಡೋದಕ್ಕೆ ಇನ್ನೂ ಇದೆ, ಬೇಜಾನಿದೆ. ಯಾಕೆ ಅಷ್ಟು ಅವಸರ ಪಡ್ತಿದ್ದೀರಾ? ಸ್ವಲ್ಪ ರೈತರನ್ನ ಇವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ, ಅವ್ರ ಕಷ್ಟಗಳೇನಿದೆ ನೋಡಿ. ಬರೀ ನೀವು ಎಷ್ಟು ಲಕ್ಷ ಕೋಟಿ ಬರುತ್ತೆ, ಎಷ್ಟು ಸಾವಿರ ಕೋಟಿ ಬರುತ್ತೆ ಅನ್ನೋದು ಫಂಡನ್ನು ಕ್ಯಾಲ್ಕುಲೇಟ್ ಮಾಡಿಸ್ತಾ ಇದ್ದೀರಾ ಆಗಲಿ. ಎಷ್ಟು ಬಡವರಿದ್ದಾರೆ, ಎಷ್ಟು ಫೆಸಿಲಿಟಿ ಸಿಗ್ತಿದೆ, ಏನು ಡೆವಲಪ್ಮೆಂಟ್ ಆಗ್ತಿದೆ,
ನಮ್ಮ ಕರ್ನಾಟಕದಲ್ಲಿ ಅಂತ ಯಾವುದೇ ಒಬ್ಬ ಮಿನಿಸ್ಟರ್ ಕೂಡ ಯೋಚನೆ ಮಾಡ್ತಾ ಇಲ್ಲ. ಇದು ಒಂದು ವಿಪರ್ಯಾಸ ಅಂತಲೇ ಹೇಳಬೇಕು. ಯಾಕಂದರೆ ಬೇರೆ ಸ್ಟೇಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಜವಾಗೂ ನಮ್ಮ ಕರ್ನಾಟಕ ಸರ್ಕಾರ ತುಂಬಾ ವರೆಸ್ಟ್ ಆಗ್ತಾಯಿದೆ. ಫ್ರೆಂಡ್ಸ್, ಇದೆಲ್ಲನೂ ಹೇಳ್ತಾ ಹೋದರೆ ನಿಜವಾಗೂ 10 ನಿಮಿಷ 15 ನಿಮಿಷ ಸಾಕಾಗಲ್ಲ. ನಾನು ಇದನ್ನೇ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಖಂಡಿತ ಅದು ಬೇಡ. ಅವ್ರು ಏನು ಮಾಡ್ತಾರೆ ಅದ್ರ ಪ್ರಕಾರನೇ ನಾವು ಹೋಗೋಣ, ಇನ್ನೇನು ಮಾಡೋದಕ್ಕಾಗಲ್ಲ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್ ಅಂತಂದರೆ, ಇನ್ನು ಯಾರ್ದೆಲ್ಲನೂ ಟ್ಯಾಕ್ಸ್ ಕಂದಾಯ ಅನ್ನೋದನ್ನ ಬಾಕಿ ಉಳಿಸ್ಕೊಂಡಿದ್ದೀರಾ, ಇಡೀ ಕರ್ನಾಟಕ, ಬರೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಯಾರೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದೀರಾ ಎಲ್ಲರೂ ತಮ್ಮ ಟ್ಯಾಕ್ಸನ್ನು ಕ್ಲಿಯರ್ ಮಾಡಿಬಿಟ್ಟು ನೀವು ನಿಮ್ಮ ಪ್ರಾಪರ್ಟಿಯನ್ನು ಹಾಗೇ ಉಳಿಸ್ಕೊಳ್ಳಿ. ಇಲ್ಲ ಅಂತಂದರೆ ಶೋಕಾಸ್ ನೋಟಿಸ್ ಮಾಡಿಬಿಟ್ಟು ಖಂಡಿತ ಇವರು ಹರಾಜಿಗಿಡ್ತಾರೆ. ಆ ಥರ ಆಗೋದು ಬೇಡ. ಫ್ರೆಂಡ್ಸ್, ಸ್ವಲ್ಪ ಎಚ್ಚರಿಸ್ಕೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.